ಬೆಳಗಾವಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಇಂದು ವಾಯವ್ಯ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ 28ನೇ ಸಂಸ್ಥಾಪನಾ ದಿನಾಚರಣೆಯನ್ನು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಉದ್ಘಾಟಿಸಿದರು. ಈ ವೇಳೆ ಸಚಿವರಾದ ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್, ವಾಯವ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಅಧ್ಯಕ್ಷ ರಾಜು ಕಾಗೆ, ಶಾಸಕ ರಾಜು ಸೇಠ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ವೇಳೆ ನೂತನ ಬಸ್ಸುಗಳ ಲೋಕಾರ್ಪಣೆಗೊಳಿಸಲಾಯಿತು. ಬಳಿಕ ರಾಮಲಿಂಗಾರೆಡ್ಡಿ ಸುಮಾರು 12 ಕೋಟಿ ರೂಪಾಯಿ ವೆಚ್ಚದಲ್ಲಿ 14 ಹವಾನಿಯಂತ್ರಿತ ಸ್ಲೀಪರ್ ಕೋಚ್ ಹಾಗೂ 10 ಹವಾನಿಯಂತ್ರಣ ರಹಿತ ಸ್ಲೀಪರ್ ಕೋಚ್ ವಾಹನಗಳ ಖರೀದಿ ಪ್ರಕ್ರಿಯೆ ಜಾರಿಯಲ್ಲಿ ಇದ್ದು, ನಗರ ಸಾರಿಗೆಗೆ 80 ಹೊಸ ಬಸ್ ಒದಗಿಸಲಾಗುವುದು. ಈ ಭಾಗದ ಜನರ ಬೇಡಿಕೆಯಂತೆ ವಾಯವ್ಯ ರಸ್ತೆ ಸಾರಿಗೆ ಸಂಸ್ಥೆಗೆ ಕಿತ್ತೂರು ರಾಣಿ ಚೆನ್ನಮ್ಮ ಸಾರಿಗೆ ಸಂಸ್ಥೆ ಎಂದು ನಾಮಕರಣ ಮಾಡುವ ಭರವಸೆ ನೀಡಿದರು. ಅವರ ಇವರಿಗೆ ಕುಟುಂಬದವರಿಗೆ ಯಾರಾದರೂ ಕೆಲಸ ಕೊಡುವಂಥ ಕೆಲಸ ಮೊದಲೆಲ್ಲೂ ನಮ್ಮಲ್ಲಿ ಸರ್ಕಾರದಲ್ಲೂ ಇದೆ, ನಮ್ಮ ಇಲಾಖೆಯಲ್ಲೂ ಇದೆ. ಅದನ್ನು ನಿಂತಿರಲಿಲ್ಲ. ಈ ನಾನು ಬಂದ ಮೇಲೆ 1000ಕ್ಕಿಂತಲೂ ಹೆಚ್ಚು ಜನಕ್ಕೆ ಒಟ್ಟು ಕೆಲಸ ಸಿಗುವಂಥ ಕೆಲಸ ನಮ್ಮ ಸರ್ಕಾರ ಬಂದ ಮೇಲೆ ಆಗಿದೆ. ಒಟ್ಟು 10,000 ಜನ ರಿಕ್ರೂಟ್ಮೆಂಟು ನಮ್ಮ ಅವಧಿ ಒಂದರಲ್ಲೇ ಆಗಿದೆ. ಸತೀಶ್ ಜಾರಕಿಹೊಳಿ, ಜಿಲ್ಲೆಯ ಬಹುದಿನಗಳ ಬೇಡಿಕೆ ಈಡೇರಿದಂತಾಗಿದ್ದು, ಮತ್ತಷ್ಟು ನೂತನ ಬಸ್ಗಳ ಸೇವೆ ಒದಗಿಸುವ ಮೂಲಕ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವಂತೆ ಮನವಿ ಮಾಡಿದರು. ಸಿಬ್ಬಂದಿಗೆ ಇವತ್ತು ಆದೇಶ ಪತ್ರ ಕೊಡುವಂಥ ಇನ್ನೊಂದು ಮಹತ್ವದ ಕಾರ್ಯ. ಯಾಕಂದರೆ ಈ ಭಾಗದಲ್ಲಿ ಭಾಳಷ್ಟು ಕೊರತೆ ಇತ್ತು. ಅದು ಚಾಲಕರು ಇರ್ಬೋದು, ನಿರ್ವಾಹಕರು ಇರ್ಬೋದು, ಭಾಳಷ್ಟು ಕೊರತೆಯನ್ನು ನಾವು ಅನುಭವಿಸ್ತಾ ಇದ್ವಿ. ಅದನ್ನು ಕೂಡ ಮಾನ್ಯ ಸಚಿವರು ರಾಮಲಿಂಗಾರೆಡ್ಡಿ ಸರ್ ಬಂದ ಮೇಲೆ ನಮ್ಮ ಸರ್ಕಾರದ ಅವಧಿಯಲ್ಲಿ ಇದು ಮಹತ್ವದ ನಿರ್ಧಾರ ತೆಗೆದುಕೊಂಡಿದ್ದು ಕೂಡ ನಮಗೆಲ್ಲರ ಹೆಮ್ಮೆಯ ವಿಷಯ. ಲಕ್ಷ್ಮೀ ಹೆಬ್ಬಾಳ್ಕರ್, ಜನಸೇವೆಗೆ ಸದಾ ಸಿದ್ಧರಾಗಿ ದಿನದ 24 ಗಂಟೆಯೂ ಶ್ರಮಿಸುವ ಸಾರಿಗೆ ಇಲಾಖೆ ಸಿಬ್ಬಂದಿಗಳ ಕಾರ್ಯ ಶ್ಲಾಘನೀಯವಾಗಿದ್ದು, ಕಾಂಗ್ರೆಸ್ ಅವಧಿಯಲ್ಲಿ ಸಾಕಷ್ಟು ನೂತನ ಬಸ್ಗಳ ಸೇವೆ ಒದಗಿಸುವುದರ ಜೊತೆಗೆ ನೂತನ ನೇಮಕಾತಿ ಕಾರ್ಯವೂ ನಡೆದಿದೆ ಎಂದರು. ಅಂತಂದ್ರೆ ಅದು ಒಂದು ಗೃಹಲಕ್ಷ್ಮಿ ಮತ್ತು ಒಂದು ಶಕ್ತಿ ಯೋಜನೆ. ಇವತ್ತು ಮಹಿಳೆಯರು ಹಳ್ಳಿಯಿಂದ ಎಲ್ಲ ಕಡೆ ಕರ್ನಾಟಕ ರಾಜ್ಯದ ಯಾವ ಮೂಲೆ ಕೂಡ ಹೋದ್ರೂ ಕೂಡ ತಮ್ಮ ಆರ್ಥಿಕ ಸಬಲೀಕರಣ ಇರಬಹುದು, ಚಿಕ್ಕ ವ್ಯಾಪಾರ ಇರಬಹುದು, ಸಣ್ಣ ಬಿಸ್ನೆಸ್ ಇರಬಹುದು, ಅದನ್ನೆಲ್ಲ ಮಾಡಲಿಕ್ಕೆ ನಮ್ಮ ಶಕ್ತಿ ಯೋಜನೆ ಬಹಳಷ್ಟು ಕಾರಣ ಆಗಿದೆ.